ಧನಶೀಲ ಮನಶೀಲ ತನುಶೀಲ ಸರ್ವಮಯ ದಕ್ಕಿಂಗೆ ಕಾಂಬುದೆಲ್ಲವೂ ಶೀಲ ಇಂತೀರೊತ ಸಂಬಂಧವೆಲ್ಲವೂ ಆಧಾರ ಕುರಿತು ಮಾಡುವ ನೇಮ ಎಂಬುದ ತಾನರಿಯಬೇಕು. ವಚನಕಾರ್ತಿ ಅಕ್ಕಮ್ಮ. ಹೀಗೆ ಹೇಳೋದ್ರ ಮೂಲಕ 2026-27ನೇ ಸಾಲಿನ ಆಯವ್ಯಯ ಬಜೆಟ್ ಅನ್ನು ನಮ್ಮೆಲ್ಲರ ತೆರಿಗೆ ಹಣಕ್ಕೆ ಪ್ರಮುಖ ಟ್ರಸ್ಟಿಯಾದಂತಹ ಕರ್ನಾಟಕ ರಾಜ್ಯದ ಪ್ರಸ್ತುತ CM ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಿದ್ರು. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟನ್ನ ಏನೇನು ಕೊಡುಗೆ ನೀಡಿದ್ರು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಇಲ್ಲಿ ಹೇಳಲ್ಲ. ಸೊ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಶಿಕ್ಷಣಕ್ಕೆ ಉದ್ಯೋಗ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುವಂತಹ ಚಾನಲ್. ಆದ್ರಿಂದ ನಾನು ನಮ್ಮ ಚಾನಲ್ನಲ್ಲಿ ಶಿಕ್ಷಣಕ್ಕೆ ನೀಡಿದ ಕೊಡುಗೆ ಏನು, ಶಿಕ್ಷಣಕ್ಕೆ ಏನೆಲ್ಲ ಬಜೆಟ್ ಅನ್ನ ಕೊಟ್ಟರು, ಅವರು ಏನೆಲ್ಲ ಹೊಸದಾಗಿ ಮಾಡಿದ್ರು ಅಥವಾ ಹಳೇದಕ್ಕೆ ಎಷ್ಟೆಲ್ಲ ಒಂದು ಅಭಿವೃದ್ಧಿಗಾಗಿರ್ಬೋದು, ಯಾವುದಾದ್ರೂ ಕಾರ್ಯಗಳು ಸ್ಥಗಿತಗೊಂಡಿದ್ರೆ ಅದಕ್ಕೆ ಏನೆಲ್ಲ ಕೊಟ್ಟರು, ಎಷ್ಟೆಲ್ಲ ಹಣ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಶಿಕ್ಷಣ ಬಜೆಟ್ ಬಗ್ಗೆ ನಾನು ಇಲ್ಲಿ ಮಾತನಾಡ್ತೀನಿ. ಸೊ ಮೊದಲನೇದಾಗಿ ನೋಡೋದಾದ್ರೆ 2025-26ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿರುವಂತೆ 184 ಗೌರ್ಮೆಂಟ್ ಹೈಯರ್ ಪ್ರೈಮರಿ ಶಾಲೆಗಳನ್ನು ಪ್ರೌಢಶಾಲೆಗಳಾಗಿ, ಹಾಗೆಯೇ 50 ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಿಸಲಿಕ್ಕೆ ಒಂದು ಅನುಕೂಲವನ್ನು ಕಲ್ಪಿಸೋದಕ್ಕೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಉದ್ದೇಶವನ್ನು ಸಹ ಈ ಒಂದು ಬಜೆಟ್ ಮೂಲಕ ಇಟ್ಕೊಂಡಿದ್ದಾರೆ ಅಂತ CM ಅವರು ಹೇಳಿದ್ದಾರೆ. ಹಾಗೆಯೇ ಖಾಸಗಿ ಶಾಲೆಗಳ ಮಾನ್ಯತೆ ಪಡೆಯುವ ಹಾಗೂ ನವೀಕರಿಸುವ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಗೂ ದಾಖಲೆಗಳನ್ನು ಸಲ್ಲಿಸಲು ಅನುಮತಿಸಿ ಸರಳೀಕರಣಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಕಳೆದ 1-2 ವರ್ಷಗಳಿಂದ ಖಾಸಗಿ ಶಾಲೆಗಳು ನವೀಕರಣ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಒಂದು ಹಾರ್ಡ್ ರೂಲ್ಸನ್ನು ತಂದಿದ್ರು. ಹಲವು ಖಾಸಗಿ ಶಾಲೆಗಳ ಯಾರು ಮೇಂಟೆನೆನ್ಸ್ ಇರ್ತಾರೋ ಅವರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಬೇಕಾದ್ರೆ ಆಗಿರ್ಬೋದು, ಹಾಗೆಯೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ರಿನ್ಯೂಗೋಸ್ಕರ ಹಲವಾರು ಹೊಸ ರೂಲ್ಸ್ಗಳನ್ನ ಕೇಳಲಾಗಿತ್ತು. ಅದನ್ನೆಲ್ಲ ಕೊಡೋಕ್ಕಾಗಲೇ ಇಲ್ಲ ನಮಗೆ ಅಂತ ಹೇಳಿದರು. ಸೊ ನೆಕ್ಸ್ಟ್ 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ವಿವಿಧ ಸವಲತ್ತುಗಳನ್ನು ಮೊದಲ ಬಾರಿಗೆ ನೇರ ನಗದು ವರ್ಗಾವಣೆ DBT ಮಾಡಲಾಗ್ತಿದೆ. ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪತ್ರ, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಏನೆಲ್ಲ ಈ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದೆಲ್ಲನೂ ನೀವು ತಗೋಬೇಕು ಅಂದರೆ ಇನ್ಮುಂದೆ ನೀವು ವಿದ್ಯಾರ್ಥಿಗಳಾದವರು ಆ ಶಾಲೆಗಳಿಗೆ ಹೋಗುವಂತಹ ಅಗತ್ಯ ಇಲ್ಲ. ಅದನ್ನೆಲ್ಲ ನೀವು ಹೀಗೇನು ಕರ್ನಾಟಕವನ್ನು, ಬೆಂಗಳೂರುವನ್ನು, ಗ್ರಾಮವನ್ನಂತಿದೆ ಅಲ್ಲೇ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಹಾಗಿದ್ರೆ ಶಾಲಾ ಶಿಕ್ಷಣ ಇಲಾಖೆ ನಿರ್ವಹಣೆ ಮಾಡಬೇಕು, ಡೈರೆಕ್ಟ್ ಅಪ್ಲಿಕೇಶನ್ ಆಗಿದ ತಕ್ಷಣ ಬರೋ ರೀತಿ, ಅಥವಾ ಆಯಾ ಶಾಲೆಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅವ್ರಿಗೊಂದು ನೋಟಿಫಿಕೇಶನ್ ಹೋಗಿ ಅವರು ಅಪ್ರೂವ್ ಮಾಡುವಂತೆ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಪ್ರೂವ್ ಮಾಡುವಂತೆ ಒಂದು ವ್ಯವಸ್ಥೆನ ಮಾಡಬೇಕಾಗುತ್ತೆ ಇವರು ಈ ರೀತಿ ಒಂದು ವ್ಯವಸ್ಥೆನ ಮಾಡಿದ್ರೆ. ಸೊ ಒಟ್ಟಿನಲ್ಲಿ ಇದು ಒಂದು ಅನುಕೂಲವಾದಂತಹ ಒಂದು ಸೌಲಭ್ಯ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ಒಂದೇ ಸೂರಿನಡಿ ಗುಣಮಟ್ಟ ಶಿಕ್ಷಣ ನೀಡಲು ADB ನೆರವಿನೊಂದಿಗೆ 500 ಶಾಲೆಗಳು, KKRDB ನಿಧಿಯಿಂದ 200 ಶಾಲೆಗಳು, ಹಾಗೆಯೇ KMERC ನಿಧಿಯಿಂದ 100 ಶಾಲೆಗಳು, ಒಟ್ಟಾರೆ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ಇದಕ್ಕಾಗಿ ಒಟ್ಟಾರೆ 3,900 ಕೋಟಿ, ಏನಿವೆಲ್ಲ 800 ಶಾಲೆಗಳನ್ನು KPS ಶಾಲೆಗಳನ್ನಾಗಿ ಮಾಡಲಿಕ್ಕೆ 3,900 ಕೋಟಿ ರುಗಳನ್ನು ಮುಂದಿನ 3 ವರ್ಷಗಳಲ್ಲಿ ವೆಚ್ಚ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಆದರೆ ನಾನಿವಾಗ ಅಬ್ಸರ್ವ್ ಮಾಡಿದಂತೆ ಏನು ಶಾಲೆಗಳಿದ್ದಾವೋ ಆ ಶಾಲೆಗಳನ್ನೇ KPS ಶಾಲೆಗಳಾಗಿ ಬೋರ್ಡ್ ಹಾಕಿದ್ದಾರೆ. ಕೆಲವು ಕಡೆ ಹೊಸ ಶಾಲೆಗಳನ್ನೇನು ಇದು ಮಾಡಿಲ್ಲ, ಅದೇ ಶಾಲೆಗಳಿಗೆ ಒಂದು ಸ್ವಲ್ಪ ಪ್ಯಾಚಿಂಗು, ಬಣ್ಣಗಿನ ಹೊಡೆದು KPS ಶಾಲೆಗಳಾಗಿ ನಿಲ್ಲಿಸಿದ್ದಾರೆ. ಆಲ್ರೆಡಿ ಒಂದು KPS ಶಾಲೆಗಳ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಿದಾಗ ಏನು ಗ್ರಾಮಕ್ಕೊಂದು KPS ಶಾಲೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 300 KPS ಶಾಲೆಗಳು ಆಗಿವೆ ಕರ್ನಾಟಕ ರಾಜ್ಯದಾದ್ಯಂತ. ಮುಂದಿನ ವರ್ಷದೊಳಗಡೆ 1,000 ತಲುಪುವ ಉದ್ದೇಶವನ್ನು ಹೊಂದಲಾಗಿದೆ. ಹಾಗೆಯೇ ಹಂತವಾಗಿ ಒಟ್ಟಾರೆ 7,000 ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯತಿಗೆ ಒಂದರಂತೆ, ಗ್ರಾಮಕ್ಕೊಂದರಂತೆ ಅಲ್ಲ, ಗ್ರಾಮ ಪಂಚಾಯತಿಗೆ ಒಂದರಂತೆ KPS ಶಾಲೆಗಳನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಸರ್ಕಾರ ಹೊಂದಿರೋದು. ಈಗ ಆಲ್ರೆಡಿ 2 ಲಕ್ಷ ಕೋಟಿ ಸಾಲವನ್ನು ಬ್ಯಾಂಕಿಂದ ತಗೊಳ್ಳಲಾಗಿದೆ KPS ಶಾಲೆಗಳನ್ನು ಉನ್ನತೀಕರಿಸಲಿಕ್ಕೆ. ಆದರೆ ಇವರು ಹೊಸ ಶಾಲೆಗಳನ್ನ ಮಾಡ್ತಿಲ್ಲ, ಹಳೆ ಶಾಲೆಗಳಿಗೆ ಕೆಲವು ಕಡೆ
ಆಲ್ರೆಡಿ ಪೇಂಟಿಂಗ್ ಹೊಡೆದಿರೋದನ್ನ ನೋಡಿದೀವಿ ನಾವು. ಅದನ್ನ ಹೆಂಗೆ ಮಾಡ್ತಾರೋ ಏನು, ಇದ್ರ ಬಗ್ಗೆ ಯಾರಾದರೂ ಸರ್ಕಾರಿ ಶಾಲೆ ಬಗ್ಗೆ ಹೋರಾಟ ಮಾಡೋರಿದ್ರೆ ದಯವಿಟ್ಟು ಮಾಡಿ, ನಾವು ಸಹ ಕೈ ಜೋಡಿಸ್ತೀವಿ. ನೆಕ್ಸ್ಟ್, ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳನ್ನು ಮಹತ್ವದ ಹುದ್ದೆಗಳೆಂದು ಪರಿಗಣಿಸಿ ಮೊದಲ ಆದ್ಯತೆಯಲ್ಲಿ ಭರ್ತಿ ಮಾಡಲಾಗುವುದು. ಹಾಗೆಯೇ ಸದರಿ ಶಾಲೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡಲು ಆದ್ಯತೆ ನೀಡಲಾಗುವುದು. ಈಗ KPS ಶಾಲೆಗಳಿಗೆ ಉನ್ನತೀಕರಣ ಮಾಡಿದ್ರೆ ಎಲ್ಲಿ 80 ಚಿಲ್ಡ್ರನ್ಸ್ ಗಿಂತ ಕಡಿಮೆ ಇರೋ ಆ ಶಾಲೆಗಳನ್ನ KPS ಶಾಲೆಗಳಿಗೆ ವಿಲೀನ ಮಾಡ್ತಾರೆ. ಈಗ ಒಂದು ಗ್ರಾಮ ಪಂಚಾಯತಿಗೆ 4-5 ಗ್ರಾಮಗಳಿದ್ರೆ ಒಂದೊಂದು ಗ್ರಾಮದಲ್ಲಿ 4ನೇ ಕ್ಲಾಸ್ ವರೆಗೆ, 5ನೇ ಕ್ಲಾಸ್ ವರೆಗೆ, 6ನೇ ಕ್ಲಾಸ್ ವರೆಗೆ ಶಾಲೆ ಇರುತ್ತೆ. 80 ಚಿಲ್ಡ್ರನ್ಸ್ ಗಿಂತ ಕಡಿಮೆ ಇರೋ ಶಾಲೆಗಳನ್ನ ಈ KPS ಶಾಲೆಗಳಿಗೆ ವಿಲೀನ ಮಾಡಿದ್ರೆ ಆ ಶಾಲೆಗಳನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅಲ್ಲಿನ ಟೀಚರ್ಸು ವಿದ್ಯಾರ್ಥಿಗಳು ಎರಡೂ ಸಹ KPS ಶಾಲೆಗೆ ಬರ್ತಾರೆ. ಅವಾಗ ಈಗೇನು ನಾವು 40,000 ಸರ್ಕಾರಿ ಶಾಲಾ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳ್ತಿದ್ದೀರೋ, ಆ ಸರ್ಕಾರಿ ಶಿಕ್ಷಕರ ಅಷ್ಟು ಸರ್ಕಾರಿ ಶಾಲಾ ಶಿಕ್ಷಕರ ಅಗತ್ಯನೇ ಬರಲ್ಲ. ನೆಕ್ಸ್ಟ್ ನೇಮಕಾತಿನೇ ಮಾಡಲ್ಲ. ಇವ್ರನ್ನ ವಿಲೀನ ಮಾಡಿ ಈ ಶಿಕ್ಷಕರನ್ನು ಸಹ ಇಲ್ಲಿಗೆ ಆಗ್ತು ಅಂತ ಹೇಳಿದ್ರೆ ಅಷ್ಟೊಂದು ಶಿಕ್ಷಕರ ಅಗತ್ಯನೇ ಇರಲ್ಲ ಒಟ್ಟಿನಲ್ಲಿ. ನೆಕ್ಸ್ಟು KPS ಶಾಲೆಗಳಿಗೂ ಸಹ ಈಗ ಆಲ್ರೆಡಿ ಸರ್ಕಾರಿ ಶಾಲೆಗಳಿಗೆ ಯಾವ ಗತಿ ಬಂದಿದೆಯೋ ಆ ಒಂದು ಸ್ಥಿತಿ ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್, ಸರ್ಕಾರಿ ಶಾಲೆಗಳ ಬಲವರ್ಧನೆಯಾಗಿ ವಿಶೇಷವಾಗಿ ದಾಖಲಾತಿ ಪ್ರಮಾಣ ಮತ್ತು ಕಲಿಕೆಯ ಫಲಿತಾಂಶಗಳನ್ನು ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ. ಈಗಾಗಲೇ 1ನೇ ಕ್ಲಾಸಿಂದ 10th ವರೆಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ನೀಡಲಾಗ್ತಿದೆ. 2026-27ನೇ ಸಾಲಿನಿಂದ ವಿದ್ಯಾ ವಿಕಾಸ ಯೋಜನೆಯಡಿ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳನ್ನು, ಪುಸ್ತಕಗಳನ್ನು, ಹಾಗೆಯೇ 1ರಿಂದ 10th ವರೆಗೆ ಮೌಲ್ಯ ಶಿಕ್ಷಣ ಪುಸ್ತಕಗಳನ್ನು ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಉಚಿತವಾಗಿ ನೀಡುವ ಇದೇನು ಹೊಸದಲ್ಲ. ಪದವಿ PUC ವಿದ್ಯಾರ್ಥಿಗಳು ಅವರೇ ತಗೋಬೇಕಾಗಿತ್ತು. 1ರಿಂದ 10 ವರೆಗೆ ಮೊದಲಿಂದ ಕೊಡ್ತಿದ್ದಾರೆ, ಇವರೇನು ಹೊಸದಾಗಿ ಕೊಡ್ತಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ಹೊಸದಾಗೇನು ಪಠ್ಯಪುಸ್ತಕಗಳನ್ನು ಕೊಡ್ತಿಲ್ಲ. ಮೌಲ್ಯವರ್ಧಿತ ಶಿಕ್ಷಣ ಹೌದು, ಏನು ನೈತಿಕ ಶಿಕ್ಷಣವನ್ನು ಮೌಲ್ಯಯುತ ಶಿಕ್ಷಣವನ್ನು ನಾವು ಕೊಡಬೇಕು ಅಂತೇಳಿ ಈಗ ಒಂದು 3-4 ಮಂತ್ಸ್ ಬ್ಯಾಕ್ ಹಿಂದೆ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಅದಕ್ಕೇನಾದ್ರು ಹೊಸ ಪುಸ್ತಕವನ್ನು ತಯಾರು ಮಾಡಿ ಪ್ರಿಂಟ್ ಮಾಡಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಒಂದು ಕಡೆ ಕೊಟ್ಬಿಟ್ಟು ಇನ್ನೊಂದು ಕಡೆ ಕಿತ್ಕೋತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಕರ್ನಾಟಕ ಪಠ್ಯಪುಸ್ತಕಗಳ ಸಂಘ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಸಹ ಇರುವಂತಹ ಪಠ್ಯಪುಸ್ತಕಗಳನ್ನು 50% 25 ರೂಪಾಯಿ ಇದ್ರೆ 51 ರೂಪಾಯಿನಷ್ಟು, ಅಂದರೆ 1 to double ಪಠ್ಯಪುಸ್ತಕಗಳನ್ನು ರೇಟನ್ನು ಜಾಸ್ತಿ ಮಾಡಿರುವಂಥದ್ದು ಇಲ್ಲಿ ಕೊಟ್ಟು ಅಲ್ಲಿ ಕಿತ್ಕೋತಾ ಇದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಬಜೆಟ್ ಮಂಡನೆ ಆಗಿರೋದು, ಆಲ್ರೆಡಿ ಅದು ನಿರ್ಧಾರ ಆಗಿಬಿಟ್ಟಿದೆ. ಕೆಲವೊಂದು ಸಬ್ಜೆಕ್ಟ್ ವಿಷಯಗಳಿಗೆ ಗಣಿತ, ಹಾಗೆಯೇ ಇನ್ನು ಕೆಲವು ಕರ್ನಾಟಕ ಸಂಗೀತ, ಈ ರೀತಿ ಕೆಲವು ಇವತ್ತು ನಾನು ಆಲ್ರೆಡಿ ರೀಲ್ಸಲ್ಲಿ ಹಾಕಿದ್ದೀನಿ ಅದನ್ನು. ಹಾಗೆಯೇ ನೆಕ್ಸ್ಟು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು ಹೊಸ ಕೊಠಡಿ ನಿರ್ಮಾಣ ಹಾಗೆ ಕೊಠಡಿಗಳ ದುರಸ್ತಿಗಾಗಿ ಕಾಮಗಾರಿಗಳಿಗೆ 565 ಕೋಟಿ. ಮೊದಲು ದಯವಿಟ್ಟು ಶಿಕ್ಷಕರನ್ನ, ಉಪನ್ಯಾಸಕರನ್ನ ನೀವು ನೇಮಕ ಮಾಡಿ. ಆಮೇಲೆ ಬೇಕಾದ್ರೆ ನೀವು ಏನಾದರೂ ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಿಬಿಟ್ರೆ ಅವರು ಬೇಕಾದ್ರೆ ಮರ್ದಡಿನಲ್ಲಿ ಜಾಗ ಇದ್ರೆ, ಹಳ್ಳಿಗಳಲ್ಲಿ ಹಾಗೆಯೇ ತಾಲೂಕು ಮಟ್ಟದಲ್ಲಿ ಜಾಗ ಅನ್ನೋದು ಇದ್ರೆ ಮರ್ದಡಿಲಿ ಕೂರಿಸ್ಕೊಂಡ್ಬೇಕಾದ್ರು ಪಾಠ ಮಾಡ್ತಾರೆ. A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್ ಇದ್ರೆ ಒಂದೇ ತರಗತಿಗೆ ಕೂಡಾಕೊಂಡ್ಬೇಕಾದ್ರು ಪಾಠ ಮಾಡ್ತಾರೆ. ನೀವು ಮೊದಲು ಶಿಕ್ಷಕರನ್ನ ಕೊಡಿ ಸ್ವಾಮಿ ದಯವಿಟ್ಟು. ಆಮೇಲೆ ಬೇಕಾದ್ರೆ ನೀವು ಕೊಠಡಿ ಒಳ್ಳೇದೇನೆ, ಆದರೆ ಮೊದಲು ಶಿಕ್ಷಕರನ್ನ ಕೊಡಿ. ಎಷ್ಟೋ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಶಿಕ್ಷಕರೇ ಇಲ್ಲ, ಉಪನ್ಯಾಸಕರೇ ಇಲ್ಲ. ಪೀಠೋಪಕರಣಗಳಿಗೆ 25 ಕೋಟಿ ರು, ಹಾಗೆಯೇ ಶೌಚಾಲಯ ನಿರ್ಮಾಣಕ್ಕೆ 75 ಕೋಟಿ. ಶೌಚಾಲಯ ನಿರ್ಮಾಣಕ್ಕೆ ಅಂತಂದಾಗ ನೆನಪಂತು ನನಗೆ 10 ವರ್ಷದ ಹಿಂದಿನ ಒಂದು ನಮ್ಮ ಕಾಲದ ಒಂದು, ಅಂದರೆ ನಾವು ಶಿಕ್ಷಣ ಮಾಡ್ತಿದ್ದಾಗ ಶೌಚಾಲಯ ಕೊಟ್ಟಿದ್ದಾರೆ. ಶೌಚಾಲಯ ಗ್ರ್ಯಾಂಡ್ ಆಗೂ ಇತ್ತು ನೋಡಲಿಕ್ಕೆ, ಆದರೆ ನೀರೇ ಇರಲಿಲ್ಲ. ನೀರಿನ ವ್ಯವಸ್ಥೆ ಮೊದಲು ಮಾಡ್ಕೊಳ್ಳೋ ರೀತಿ ಕ್ರಮವನ್ನು ಕೈಗೊಳ್ಳಿ ದಯವಿಟ್ಟು. ಶಾಲಾ ಶಿಕ್ಷಣ ಸಚಿವರು ಹಾಗೆಯೇ ಉನ್ನತ ಶಿಕ್ಷಣ ಸಚಿವರು ದಯವಿಟ್ಟು ಈ ಬಗ್ಗೆ ಎಲ್ಲೆಲ್ಲಿ ನೀರು ಕೊಡ್ತಿದ್ದಾರೆ ಅನ್ನೋದನ್ನ ಗಮನಿಸಿ. ಶೌಚಾಲಯಗಳಾಗಿವೆ, ಆಲ್ಮೋಸ್ಟ್ ಎಲ್ಲ ಕಡೆನೂ ಶೌಚಾಲಯಗಳಾಗಿವೆ. ಅಲ್ಲಿ ಏನಾದ್ರು ಶೌಚಾಲಯಗಳಿಗೆ ದುರಸ್ತಿ ಬಂದಿದ್ರೆ ನೀರು ಕೊಡದೇ ದುರಸ್ತಿ ಆಗಿರುವಂಥದ್ದು, ಅದನ್ನು ನೀಟ್ ಮಾಡದೇ ದುರಸ್ತಿ ಆಗಿರುವಂಥದ್ದು. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ತರಗತಿಗಳನ್ನು ಜಾರಿಗೊಳಿಸಲು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾಮರ್ಥ್ಯ ವೃದ್ಧಿಗಾಗಿ ಇಂಗ್ಲಿಷ್ ಭಾಷಾ ತರಬೇತಿ ಕಾರ್ಯಕ್ರಮವನ್ನು 24 ಕೋಟಿ ರು ವೆಚ್ಚದಲ್ಲಿ ಹಮ್ಮಿಕೊಳ್ಳಲಾಗುವುದು. ಇದೊಂದು ಒಳ್ಳೆಯ ಒಂದು ತೀರ್ಮಾನ. ದಯವಿಟ್ಟು ಇದನ್ನ ಮಾಡಿ. ಯಾಕಂದ್ರೆ ನಮ್ಮ ಮಕ್ಕಳುಗಳನ್ನ ಇಂದಿನ ಒಂದು ಜಾಗತಿಕ ಮಟ್ಟಕ್ಕೆ ಸ್ಪರ್ಧೆಗೆ ಇಳಿಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅವ್ರಿಗೆ ಇಂಗ್ಲಿಷ್ ಬೇಕೇ ಬೇಕು. ಆದ್ದರಿಂದ ಇದೊಂದು ಒಳ್ಳೆ ನಿರ್ಧಾರ. ದಯವಿಟ್ಟು ಬೇಗ ಇವ್ರಿಗೆ ಈ ಕಾರ್ಯಕ್ರಮನ ಮಾಡಿ ಅವ್ರಿಗೆ ಇಂಗ್ಲಿಷ್ ಬರುವಂಗೆ ಮಾಡಿ. ಯಾರು ಹಿಂದಿನ ಒಂದು ಸ್ವಲ್ಪ ಹಿರಿಯ ಟೀಚರ್ಸ್ಗಳು ಇರ್ತಾರೆ ಅವ್ರಿಗೆಲ್ಲ ಇಂಗ್ಲಿಷ್ ಬೇಕು. ಈ ಕಾರ್ಯಕ್ರಮ ಒಳ್ಳೆಯದೇನೆ.
IIT ಧಾರವಾಡದ ಸಹಯೋಗದೊಂದಿಗೆ 8ರಿಂದ 12ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ಸುಮಾರು 12.28 ಲಕ್ಷ ವಿದ್ಯಾರ್ಥಿಗಳಿಗೆ ಅಂದಾಜು 5 ಕೋಟಿ ರುಗಳ ವೆಚ್ಚದಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ AI ತಂತ್ರಜ್ಞಾನವನ್ನು ಅಳವಡಿಸೋದು, ಹಾಗೆಯೇ ವೈಯಕ್ತಿಕ ಸ್ವಯಂ ಕಲಿಕಾ ಡಿಜಿಟಲ್ ಟ್ಯೂಟರ್ಗಳನ್ನು ಸೌಲಭ್ಯವನ್ನು ಒದಗಿಸಲಾಗುವುದು. ಇವತ್ತು ವಿದ್ಯಾರ್ಥಿಗಳು ತಾವೇನಾರ ಕಲಿಬೇಕು ಅಂತೇಳಿ ಆಸಕ್ತಿ ಬಂದ್ಬಿಟ್ರೆ ಅವ್ರು ಎಲ್ಲೂ ಹೋಗ್ಲೇಬೇಕಾಗಿಲ್ಲ. ಅವ್ರ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ರೆ ಸಾಕು, ಡಿಜಿಟಲ್ ಕೋರ್ಸ್ಗಳು, ಆನ್ಲೈನ್ನಲ್ಲಿ ಡಿಜಿಟಲ್ ಕೋರ್ಸ್ಗಳು ಉಚಿತವಾಗಿ, ಆಲ್ಮೋಸ್ಟ್ ಉಚಿತವಾಗಿ ಎಲ್ಲ ವೇದಿಕೆಗಳಲ್ಲೂ ಸಹ ಒಂದು ಹಲವಾರು ಆನ್ಲೈನ್ ವೇದಿಕೆಗಳಲ್ಲಿ ಸಿಗ್ತಿದೆ. ನಿಮ್ಗೆ ಯಾವ್ದು ಬೇಕೋ ಆ ಕೋರ್ಸನ್ನು ಸರ್ಚ್ ಮಾಡಿ ಉಚಿತವಾಗಿ ನಿಮ್ಮ ಜಿಮೇಲ್ ಅಕೌಂಟ್ನ ಕೊಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಕಲಿಬೋದು. ಫ್ರೀಯಾಗೂ ಸಹ ಇರುತ್ತೆ, ಸರ್ಟಿಫಿಕೇಟನ್ನು ಸಹ ನಿಮ್ಗೆ ಕೊಡಲಾಗುತ್ತೆ. ಹಾಗೆಯೇ ಈ ಸ್ವಯಂ ಅಂತೇಳಿ ಪೋರ್ಟಲ್ ಇದೆ, ನ್ಯಾಷನಲ್ ಪೋರ್ಟಲ್ ಇದೆ ನಮ್ಮ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದಲ್ಲಿ ಸ್ವಯಂ ಅಂತೇಳಿ, ಅಲ್ಲೂ ಸಹ ನೀವು ಉಚಿತವಾಗಿ ಕಲಿಬೋದು. ಹಲವಾರು ಆನ್ಲೈನ್ ವೇದಿಕೆಗಳಿದ್ದಾವೆ. ಯಾವ್ಯಾವ್ದಿದೆ ಅಂತ ನಾನು ಬೇಕಾದರೆ ಉಚಿತವಾಗಿ ಏನೇನು ಕಲಿಬೋದು, ಯಾವ್ಯಾವುದು ವೇದಿಕೆಗಳಿದ್ದಾವೆ ಅಂತೇಳಿ ಒಂದು ಎಕ್ಸ್ಟ್ರಾ ವಿಡಿಯೋದಲ್ಲಿ ಬೇಕಾದ್ರೆ ನಾನು ಮಾಹಿತಿನ ಕೊಡ್ತೀನಿ. ಹಾಗೆಯೇ ನೆಕ್ಸ್ಟು ಅಪ್ಕಮಿಂಗ್ ಅಕಾಡೆಮಿಕ್ ಇಯರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ 15,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ದಯವಿಟ್ಟು ಇದನ್ನು ಬೇಗ ಮಾಡಿ. KPS ಮಾಡಿಬಿಟ್ರೆ ಇಷ್ಟು ಈಗ ಮಾಡ್ತೀನಿ ಅಂತ ಹೊರಟಿದ್ದಿರಲ್ಲ 15,000 ಬೋಧಕ ಶಿಕ್ಷಕರು, ಅಷ್ಟನ್ನು ಮಾಡೋ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೂ ಏರ್ಸೋಲ್ಲ ನೀವು ಸರ್ಕಾರ ನಡೆಸಿರೋರು. ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಒತ್ತಡ ನಿವಾರಿಸಿ ಮಾನಸಿಕ ಆರೋಗ್ಯವನ್ನು ಸುಧಾರಣೆಗೆ 204 BRC ಕೇಂದ್ರಗಳಲ್ಲಿ ಪ್ರತಿ ಕೇಂದ್ರಕ್ಕೆ ಒಬ್ಬರು ಅರ್ಹ ಮಾನಸಿಕ ಆರೋಗ್ಯ ಸಲಹೆಗಾರರನ್ನು ನೇಮಿಸಲಾಗುವುದು. ನೀವು ಮೊದಲು ಶಿಕ್ಷಕರನ್ನು ಕೊಡಿ, ಹಾಗೆಯೇ ಮಕ್ಕಳಿಗೆ ಪೋಷಕರು ನೈತಿಕ ಶಿಕ್ಷಣ ಕಲಿಸಿ, ಹಾಗೆಯೇ ಶಿಕ್ಷಕರ ಮೂಲಕ ಸಹ ನೈತಿಕ ಶಿಕ್ಷಣನ ಕಲಿಸಿ, ಈ ಮಾನಸಿಕ ಆರೋಗ್ಯ ಸಲಹೆಗಾರರು ಇದ್ದಾರಲ್ಲ ಅವ್ರನ್ನ ಆಮೇಲೆ ನೇಮಿಸ್ಕೊಳ್ಳೋರಂತೆ. ಓಕೆನಾ? ಒಂದು ಈ ಮಾನಸಿಕ ಆರೋಗ್ಯ ಸೈಕಾಲಜಿ ಡಿಗ್ರಿ ಓದೋರಿಗೆ, ಮಾಸ್ಟರ್ ಡಿಗ್ರಿ ಓದಿ PhD ಮಾಡಿದವ್ರಿಗೆ ಆ್ಯಕ್ಚುಲಿ ಈ ಒಂದು ಮಾನಸಿಕ ಆರೋಗ್ಯ ಸಲಹೆಗಾರರ ನೇಮಕಾತಿ ಮಾಡೋದು ಅವ್ರಿಗೆಲ್ಲ ಒಂದು ಉದ್ಯೋಗಾವಕಾಶ ಸರ್ಕಾರದ ಮೂಲಕನೇ ಸಿಗುತ್ತೆ ಅನ್ನೋದು ಒಂದು ಪ್ಲಸ್ ಪಾಯಿಂಟು. ಆದರೆ ಮೊದಲು ಶಿಕ್ಷಕರನ್ನು ಕೊಡಿ, ಆಮೇಲೆ ಮತ್ತೆ ನೀವು ಇವರನ್ನು ಸಹ ನೇಮಕ ಮಾಡೋರಂತೆ. ವಿಜಯಪುರದ ಸೈನಿಕ ಶಾಲೆಯ ಹಾಸ್ಟೆಲ್ ಕಟ್ಟಡಗಳನ್ನು ಹಂತವಾಗಿ ಪುನರ್ನಿರ್ಮಿಸಲು 10 ಕೋಟಿ ರು ಇರಲಿ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಇಲ್ಲಿ ಹೇಳಿದ್ದೀರಾ, ಇದಕ್ಕೆ ದುಡ್ಡನ್ನು ಸಹ ಖರ್ಚು ಮಾಡಬೇಕು ಅಂತ ಹೇಳಿ ಹೊರಟಿದ್ದೀರಾ. ಯಾವ ಒಂದು ಆಯಾಮದಲ್ಲಿ, ಯಾವ ಆ್ಯಂಗಲ್ನಲ್ಲಿ, ಯಾವ ಮಾರ್ಗದಲ್ಲಿ ಹೋಗಿ ನೀವು ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ದಂಗೆ ನೀವು ಇದು ಮಾಡ್ತೀರಾ? 16 ವರ್ಷದ ಒಳಗಿನ ಒಂದು ಮಕ್ಕಳು ಅಕೌಂಟ್ನೇ ಕ್ರಿಯೇಟ್ ಮಾಡಬಾರ್ದು. ಹಂಗೆ ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ರೂಲ್ಸ್ ಬಂದರೆ ಅವ್ರ ಅಕೌಂಟ್ನೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇನ್ನೊಂದು, ಅಪ್ಪ ಅಮ್ಮ ಆಲ್ರೆಡಿ ಅವರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಅಕೌಂಟ್ ಓಪನ್ ಮಾಡಿರ್ತಾರೆ. ಮಕ್ಕಳು ಆಲ್ಮೋಸ್ಟ್ ಯೂಸ್ ಮಾಡೋದೇ ಅವ್ರ ಮೊಬೈಲ್ಗಳನ್ನ. ಅವ್ರಿಗೇನು ಸಪ್ರೇಟಾಗಿ ಸ್ಮಾರ್ಟ್ಫೋನ್ ತಗೋ ಅಂತ ಕೊಟ್ಟಿರಲ್ಲ. ಏನೋ ಹಂಗೂ ಸಹ ಯೂಸ್ ಮಾಡ್ತಿದ್ರೆ, ಎಲ್ಲಿ ತುಂಬ ಡೆವಲಪ್ ಆಗಿ ಮಧ್ಯಮ ವರ್ಗ ಕುಟುಂಬದವರು ಅವ್ರಿಗೇನಾರು ಮೊಬೈಲ್ ತಗೊಟ್ಟಿದ್ರೆ ಅವರು ಸಹ ಯೂಸ್ ಮಾಡ್ತಾರೆ. 16 ವರ್ಷ ಅಂತ ಹೇಳಿದ್ರೆ ಆಲ್ಮೋಸ್ಟು SSLC ಅಷ್ಟೇ. ಅಲ್ಲಿವರೆಗೂ ಸಹ ಯಾರು ಅಧಿಕೃತವಾಗಿ ಬಳಕೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಪೇರೆಂಟ್ಸು ಸ್ವಯಂ ರೂಲ್ಸು, ಸ್ವಯಂ ಕಾನೂನನ್ನು ಮನೆಗಳಲ್ಲೇ ಮಾಡಿಕೊಂಡ್ರೆ ಮಕ್ಕಳು ಈ ಮೊಬೈಲ್ನ ಬಳಕೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ನೀವು ಎಕ್ಸ್ಟ್ರಾ ಆಯವ್ಯಯನ ಏನಾದರೂ ಇಟ್ಟಿದ್ರೆ, ನೀವು ಇಲ್ಲಿ ಆ್ಯಕ್ಚುಲಿ ಕೊಟ್ಟಿಲ್ಲ. ಆಯವ್ಯಯನ ಬಜೆಟ್ನಲ್ಲಿ ಏನಾದರೂ ಹಣ ವಿನಿಯೋಗ ಮಾಡಿದರೆ ಅದು ಯಾರು ದುಡ್ಡು ತಿನ್ಲಿಕ್ಕೆ ಹೋಗುತ್ತೋ ಗೊತ್ತಿಲ್ಲ ಅದು. ಇನ್ನು ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ, ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ, ಹಾಗೆಯೇ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಒಳ್ಳೆ ಕೆಲಸ ಮಾಡಿ. ಇನ್ನು ಉನ್ನತ ಶಿಕ್ಷಣಕ್ಕೆ ಬಂದರೆ, ಶಾಲಾ ಶಿಕ್ಷಣ ಇಷ್ಟೊತ್ತಿನವರೆಗೆ ಹೇಳಿದ್ದು, ಉನ್ನತ ಶಿಕ್ಷಣಕ್ಕೆ ಬಂದರೆ ಏನು ಮಾಡಿದ್ದಾರೆ ಆಯವ್ಯಯದಲ್ಲಿ, ಬಜೆಟ್ನಲ್ಲಿ ಅಂತ ಹೇಳಿದರೆ, ಫಸ್ಟ್ ಗ್ರೇಡ್ ಕಾಲೇಜು, ಹಾಗೆಯೇ ಪಾಲಿಟೆಕ್ನಿಕ್ಗಳನ್ನು ಬಲವರ್ಧನೆ ಮಾಡೋದು, ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆ, ಸ್ಕಿಲ್ ಓರಿಯೆಂಟೆಡ್ ಅಂದರೆ ಸ್ಕಿಲ್ ಕೋರ್ಸ್ಗಳನ್ನು ಕಲಿಸುವಂತಹ ಸೆಂಟರ್ಗಳು, ಸಂಶೋಧನಾ ಸಾಮರ್ಥ್ಯ ಹೆಚ್ಚಿಸುವ ಸಲುವಾಗಿ ADB ನೆರವಿನೊಂದಿಗೆ 2,500 ಕೋಟಿ ವೆಚ್ಚದಲ್ಲಿ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಈ ಯೋಜನೆಯಡಿ 40 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು 11 ಪಾಲಿಟೆಕ್ನಿಕ್ಗಳನ್ನು ಮಾದರಿ ಸಂಸ್ಥೆಗಳಾಗಿ ಅಭಿವೃದ್ಧಿಪಡಿಸಲಾಗ್ತಿದೆ. ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ, ಸ್ಟಾರ್ಟಪ್ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಲು ADB ನೆರವಿನೊಂದಿಗೆ 9 ಉತ್ಕೃಷ್ಟತಾ
ಸ್ಕಿಲ್ ಸೆಂಟರ್ಸ್ಗಳನ್ನು ಸ್ಥಾಪಿಸಿ ಒಳ್ಳೆಯದಾಗಲಿ. ಹಿಂದಿನ ಸಾಲಿನಲ್ಲಿ ಘೋಷಿಸಿದಂತೆ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಪಾಲಿಟೆಕ್ನಿಕ್, UVCE, ವಿವಿಗಳಲ್ಲಿ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಹೇಳಲಾಗಿದೆ. 15,000 ಸರ್ಕಾರಿ ಪ್ರಾಥಮಿಕ ಹಾಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕ, 2,000 ಬೋಧಕ ಹುದ್ದೆಗಳು ಎಲ್ಲಿ ಉನ್ನತ ಶಿಕ್ಷಣದಲ್ಲಿ. ಹಾಗೆಯೇ ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ. ಸಾರ್ವಜನಿಕ ವಿವಿಗಳಲ್ಲಿ 1,000 ಬೋಧಕ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ ಹಂತವಾಗಿ ಭರ್ತಿ ಮಾಡಲಾಗುವುದು. ಇದು ಯಾವ ರೀತಿ ಅಂತ ಗೊತ್ತಿಲ್ಲ, ಹೇಗೆ ತರ್ಕಬದ್ಧವಾಗಿ ಮಾಡ್ತೀರಿ ಅಂತ. ಇನ್ನು 50% ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿರುವಂತಹ 25 ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ, 3 ಪಾಲಿಟೆಕ್ನಿಕ್ ಹಾಗೆಯೇ 3 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ತಲಾ 1 ಕೋಟಿ ರುಗಳಂತೆ ಒಟ್ಟು 31 ಕೋಟಿ ರುಗಳ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗೆ ಅವಕಾಶವಿರುವ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಮೂಲ ಸೌಲಭ್ಯ ಅಂತ ಹೇಳಿದಿರಿ, ಯಾವ್ದು ಅಂತ ಹೇಳಿಲ್ಲ, ಇರಲಿ. ಮಾಮೂಲಿ ಕಾಲೇಜ್ ಕಟ್ಟಿದ ಮೇಲೆ ಮೂಲ ಸೌಲಭ್ಯ ಕೊಟ್ಟಿರಲೇಬೇಕು ಅವಾಗಲೇ. ಈಗ ಯಾವ ಹೊಸದಾಗಿ ಮೂಲ ಸೌಲಭ್ಯ ಕೊಟ್ಟಿರ್ತೀರಾ? ಹೊಸದಾಗಿ ಒಂದು ಬಜೆಟನ್ನು ಸಹ ವಿನಿಯೋಗ ಮಾಡಿ. ಶಾಲೆ ಕೊಟ್ಟಿದ ಮೇಲೆ ಕಾಲೇಜ್ ಕೊಟ್ಟಿದ ಮೇಲೆ ಕಾಲೇಜ್ ಕೊಟ್ಟಾಗಲೇ ನೀವು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಲ್ಲ. ಮೂಲಭೂತ ಸೌಕರ್ಯಗಳನ್ನು ಕೊಡ್ದಂಗೆ ನೀವು ಆಲ್ರೆಡಿ ಕಾಲೇಜ್ ನಡೆಸ್ತಾ ಇದ್ದೀರಾ. ನೀರು, ವಾಶ್ರೂಮ್ಸು ಇವೆಲ್ಲನೂ. ಹಾಗಾದರೆ ನಿಮ್ಮ ದಡ್ತನ ಎಂಥದ್ದು? ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರುವ 75 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, 23 ಪಾಲಿಟೆಕ್ನಿಕ್, 5 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಒದಗಿಸಲಾಗುವುದು. ಸೊ ಇನ್ನೂ ಒದಗಿಸಿಲ್ಲ. ಹತ್ತತ್ರ 3 ವರ್ಷ ಬಂತು, ನಿಮ್ಮ ಸರ್ಕಾರ ಇನ್ನೂ ಒದಗಿಸಿಲ್ಲ. ಅಲ್ಲಿ ಹೋದಾಗೆಲ್ಲ ಬೆಳಗಾವಿ ಅಧಿವೇಶನಕ್ಕೆ ಹೋದಾಗೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತೀರಿ, ಮಾಡೋಕ್ಕಾಗಿಲ್ಲ. ಎಲ್ಲ ಸರ್ಕಾರದವರು, ಇವರೊಬ್ಬರೇ ಅಲ್ಲ. ವಿಜಯಪುರ ಜಿಲ್ಲೆಯ ಚಡಚಣ, ಬೆಳಗಾವಿ ಗ್ರಾಮಾಂತರ ಹಾಗೆ ಮೈಸೂರು ನಗರದ ನರಸಿಂಹರಾಜ ಕ್ಷೇತ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜುಗಳನ್ನು ಸ್ಥಾಪಿಸಲಾಗುವುದು. ಹೊಸದಾಗಿ ಸ್ಥಾಪಿಸಿ, ಅರೆ ನೀವು ಶಿಕ್ಷಕರು ಪ್ರೊಫೆಸರ್ಗಳನ್ನ ಕೊಡಲಿಲ್ಲ ಅಂತಂದರೆ ನೀವೆಷ್ಟೇ ಕಟ್ಟಡಗಳನ್ನು ಕಟ್ಟಿದ್ರೂ ಅಷ್ಟೇ. ಮೊನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಿಯಾಂಕ್ ಖರ್ಗೆ ಸರ್ ಇತ್ತೀಚೆಗೆ ಉದ್ಘಾಟನೆ ಮಾಡಿ ಬಂದಿದ್ದರಂತೆ. ಅದು ಆಲ್ರೆಡಿ ಕುಸಿದು ಬಿದ್ದಿದೆಯಂತೆ. ಇಂಥ ಕಟ್ಟಡಗಳನ್ನು ಕಟ್ಟರೆಷ್ಟು, ನೀವು ಕಟ್ಟದೇ ಬಿಟ್ಬಿಟ್ರೆಷ್ಟು? ಒಂದು ಬಾಗೆ ಮರನೋ, ಒಂದು ಹೊಂಗೆ ಮರನೋ, ಒಂದು ಮಾವಿನ ಮರನೋ, ಯಾವುದೋ ಒಂದು ಮರಗಳಿದ್ರೆ ಆ ಮರದಡಿನಲ್ಲಿ ಕುತ್ಕೊಂಡು ಆರಾಮ್ಸೆ, ಮಳೆಗಾಲ ಬಿಟ್ಟು ಇನ್ನೆಲ್ಲ ಕಾಲದಲ್ಲೂ ಆರಾಮ್ಸೆ ಒಳ್ಳೆ ಪಾಠ ಮಾಡ್ಬೋದು. ನಾವು ಸಹ ಮರದಡಿಯಲ್ಲಿ ಕುತ್ಕೊಂಡು ಪಾಠ ಕೇಳಿದ್ವಿ, ಆರಾಮ್ಸೆ ಇರುತ್ತೆ. ನೀವು ಅಂಥ ಕಟ್ಟಡಗಳನ್ನು ಕಟ್ಟದೇ ಹೋದರೆ ಒಳ್ಳೆಯದು. ಅದ್ರ ಬದಲು ಶಿಕ್ಷಕರನ್ನು ಕೊಟ್ಬಿಡಿ, ಅವ್ರು ಹೆಂಗೋ ಮೇಂಟೈನ್ ಮಾಡ್ತಾರೆ. ಈಗಿರೋ ಕಟ್ಟಡಗಳ ಅಂಡರಲ್ಲೇ ಏನು ರೂಫ್ ಇರುತ್ತೋ ಅದ್ರ ಅಂಡರಲ್ಲಿ ಕೂರಿಸ್ಕೊಂಡು ಏಕವ ಪಾಠ ಮಾಡ್ತಾ ಇರ್ಬೇಕಾರೆ ಕಾಲೇಜುಗಳಲ್ಲಿ. ಏನಿಲ್ಲ, ಬೋರ್ಡೇ ಇರಬೇಕು ಅಂತಿಲ್ಲ ಮಕ್ಕಳು ಪಾಠ ಕೇಳಬೇಕು ಅಂತಂದರೆ. ಇನ್ನು ಸರ್ಕಾರದ 11 ಪಾಲಿಟೆಕ್ನಿಕ್ಗಳಲ್ಲಿ ಹಾಗೂ ಚಿತ್ರದುರ್ಗ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಸ್ತುತ ಹೆಚ್ಚಿನ ಬೇಡಿಕೆ ಹಾಗೆಯೇ ಉದ್ಯೋಗಾವಕಾಶವಿರುವ ಕೋರ್ಸ್ಗಳಾದ AI, ಮಷಿನ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಆಟೋಮೇಷನ್ ಇಂಜಿನಿಯರಿಂಗ್ ಮುಂತಾದ 15 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುವುದು. BJP ಸರ್ಕಾರದಲ್ಲಿ 8 ಡಿಪ್ಲೊಮೊ ಕೋರ್ಸ್ಗಳನ್ನು, ಹೊಸ ಡಿಪ್ಲೊಮೊ ಕೋರ್ಸ್ಗಳನ್ನು ತಂದರು. ಅದನ್ನು ಕೊಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಹೊಸ ಕೋರ್ಸ್ಗಳು ಬೇಡ ಅಂತೇಳಿ ನೀವು ವಿರೋಧ ಮಾಡ್ತಿದ್ರಿ. ಇವಾಗ 15 ಹೊಸ ಕೋರ್ಸ್ಗಳನ್ನು ನೀವು ಪ್ರಾರಂಭ ಮಾಡ್ತಿದ್ದೀರ. anitaB.org ಇಂಡಿಯಾ ಹಾಗೂ ರಾಜ್ಯ ಸರ್ಕಾರದ ಪಾಲುದಾರಿಕೆಯೊಂದಿಗೆ ವೃತ್ತಿ ಜೀವನದ ಆರಂಭಿಕ ಹಂತದಲ್ಲಿರುವ ವಿಜ್ಞಾನ, ತಾಂತ್ರಿಕ, ಗಣಿತ ಹಾಗೆಯೇ ಇಂಜಿನಿಯರಿಂಗ್ ಸ್ಟೆಮ್ ವಿಭಾಗಗಳಲ್ಲಿನ 3,000 ಮಹಿಳಾ ಪದವೀಧರರಿಗೆ ಕೌಶಲ್ಯಾಭಿವೃದ್ಧಿ ವೃತ್ತಿನಿರತ ತರಬೇತಿಗಳನ್ನು ಒಟ್ಟು 13.50 ಕೋಟಿ ರು ವೆಚ್ಚದಲ್ಲಿ ಜಾರಿಗೊಳಿಸಲಾಗುವುದು. ಈ ಒಂದು ಅಮೌಂಟ್ ಮೇಲೆ ಗಮನ ಇರಲಿ. RTI ನಡಿ ಅರ್ಜಿ ಸಲ್ಲಿಸಿ ಅವಾಗವಾಗ ಮಾಹಿತಿ ತಗೊಳ್ಳೋರೆಲ್ಲ 13,050 ಕೋಟಿ. ಈ ಒಂದು ಅಮೌಂಟ್ ಮೇಲೆ ನೀವು RTI ಕಾರ್ಯಕರ್ತರು ಏನಿದ್ರಿ ಗಮನದಲ್ಲಿಡಿ ಸ್ವಲ್ಪ. ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯವನ್ನು IIT ಮಾದರಿಯಲ್ಲಿ 500 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ 100 ಕೋಟಿ ರುಗಳನ್ನು ಒದಗಿಸಲಾಗಿದೆ. ಪ್ರಸಕ್ತ ವರ್ಷದಲ್ಲಿಯೂ 100 ಕೋಟಿ ರುಗಳನ್ನು ಒದಗಿಸಲಾಗುವುದು. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ 10th ಮತ್ತು 12th ತರಗತಿಗಳನ್ನು ವ್ಯಾಸಂಗ ಮಾಡಿ 25-26 ಸಾಲಿನಿಂದ ಉನ್ನತ ಶಿಕ್ಷಣವನ್ನು ಮುಂದುವರೆಸುತ್ತಿರುವ 37,000 ವಿದ್ಯಾರ್ಥಿಗಳಿಗೆ ವಾರ್ಷಿಕ 30,000 ರುಗಳ ವಿದ್ಯಾರ್ಥಿ ವೇತನವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹಾಗೂ ಉಳಿದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆಯಡಿ ನೀಡಲಾಗುತ್ತದೆ. ಇದನ್ನು ಪ್ರಸಕ್ತ ಸಾಲಿನಲ್ಲಿಯೂ ಮುಂದುವರಿಸಲಾಗುವುದು. ಇದು ನಿಮ್ಮ ದುಡ್ಡಲ್ಲ, ರಾಜ್ಯ ಸರ್ಕಾರದ ದುಡ್ಡಲ್ಲ, ಆಲ್ಮೋಸ್ಟ್ ಬಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ಇವ್ರದ್ದೊಂದು ಸ್ವಲ್ಪವಂತೆ. ಅದನ್ನು ಇಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾಲಿಟೆಕ್ನಿಕ್ ಹಾಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಅತಿಥಿ ಉಪನ್ಯಾಸಕರುಗಳಿಗೆ 90 ದಿನಗಳ ಮಾತೃತ್ವ ರಜೆಯ ಸೌಲಭ್ಯವನ್ನು ಮುಂದಿನ ಶೈಕ್ಷಣಿಕ ಸಾಲಿನಿಂದ ಜಾರಿಗೊಳಿಸಲಾಗುವುದು. ಸಾಕಾ 90 ದಿನ? ನಿಮ್ಮನೆ ಮಕ್ಕಳಾದ್ರೂ ಸಹ, ನಿಮ್ಮ ಮನೆ ಮಗಳಾಗಿದ್ರೂ ಸಹ 90 ದಿನಗಳು ಸಾಕಾ? ಆಲ್ಮೋಸ್ಟು ಅಲ್ವಾ? ಯೋಚನೆ ಮಾಡಬೇಕು, 90 ದಿನಗಳು ಸಾಕಾಗುತ್ತಾ? ಅವ್ರು ನಂಬ್ಕೊಂಡಿರೋದೇ ಉದ್ಯೋಗ, ಟೀಚಿಂಗು. ಅದರಲ್ಲೂ ಸಹ ಸರ್ಕಾರಿ ಕಾಲೇಜುಗಳಿಗೆ ಬರ್ತಾ ಇದ್ದಾರೆ ಅಂತಂದರೆ ನೀವು ಜಸ್ಟ್ 90 ದಿನಗಳ ಮಾತೃತ್ವ ರಜೆಯನ್ನು ವೇತನ ಸಹಿತ ನೀಡಿದರೆ ಸಾಕಾ? 3 ಮಂತ್. ನೀವೇ ಯೋಚಿಸ್ಬೇಕು. ಯಾವ್ದ್ಯಾವ್ದಕ್ಕೋ ಎಷ್ಟೆಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೀರಾ ಓಟ್ ಹಾಕಿಸ್ಕೊಳ್ಳೋಕ್ಕೆ. ಮಕ್ಕಳಿಗೆ ಪಾಠ ಮಾಡುವಂತಹ ಮಹಿಳಾ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ನೀವು 90 ದಿನ, ಅತಿಥಿ ಉಪನ್ಯಾಸಕರಿಗೆ 90 ದಿನ ಕೊಟ್ಟರೆ ಸಾಕಾ? ತಲೆಯಲ್ಲಿ ಏನು ಇಟ್ಕೊಂಡು ಈ ಒಂದು ಮಾಹಿತಿ ಕೊಟ್ಟಿದ್ದೀರೋ ಗೊತ್ತಿಲ್ಲ ನನಗೆ. ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಹೆಸರಘಟ್ಟ ಇಲ್ಲಿ ನಡೆಸಲಾಗುತ್ತಿರುವ ಸೌಂಡ್ ರೆಕಾರ್ಡಿಂಗ್ ಮತ್ತು ಇಂಜಿನಿಯರಿಂಗ್ ಮತ್ತು ಸಿನಿಮಾಟೋಗ್ರಫಿ ಕೋರ್ಸ್ಗಳಿಗೆ ಅಗತ್ಯವಿರುವ ಆಧುನಿಕ ಉಪಕರಣವನ್ನು ಒದಗಿಸಿ ರಾಜ್ಯದ ಎಲ್ಲ ಸರ್ಕಾರಿ ಖಾಸಗಿ ಡೀಮ್ಡ್ ವಿವಿಗಳಲ್ಲಿ ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೇಲೆ ನಡೆಯುವ ಶೈಕ್ಷಣಿಕ ಮತ್ತು ಸಾಮಾಜಿಕ ದೌರ್ಜನ್ಯವನ್ನು ನಿಲ್ಲಿಸಲು ರೋಹಿತ್ ವೇಮುಲಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು. ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾತಿ ಆಧಾರದ ಮೇಲೆ ಒಂದು ದೌರ್ಜನ್ಯ ನಡೆಯುವಂತೆ ಪ್ರವೋಕ್ ಮಾಡ್ತಿರೋದು ಯಾರು ಅನ್ನೋದನ್ನ ಮೊದಲು ಕಂಡುಹಿಡಿರಿ. ಆಮೇಲೆ ಕಾಯ್ದೆ ಜಾರಿ ಮಾಡಿರೋದೇನು ತಪ್ಪೇನಿಲ್ಲ, ಆದರೆ ಯಾರು ಮಾಡ್ತಾರೆ ಅದನ್ನ ಕಂಡುಹಿಡಿರಿ. ಮೊದಲು ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿಂದ ಓದ್ಕೊಂಡು ಬಂದಿರೋರು, ಯಾರ್ಯಾರು ಈ ರೀತಿ ಪ್ರವೋಕ್ ಮಾಡ್ತಾರೆ. ಜಾತಿಗಳ ನಡುವೆ ವಿದ್ಯಾರ್ಥಿಗಳು ಜಾತಿಗಳನ್ನು ನೆನಪಿಸ್ಕೊಂಡು ನೀವು ಆ ಜಾತಿ ಈ ಜಾತಿ ಅಂತೇಳಿ ಅವರು ದೌರ್ಜನ್ಯಕ್ಕೆ ಮುಂದಾಗ್ತಾರಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಂದರೆ ಮೊದಲು ಅದಕ್ಕೆ ಪ್ರವೋಕ್ ಮಾಡೋರು ಯಾರು ಅನ್ನೋದನ್ನು ಸಹ ಗಮನದಲ್ಲಿ ಇಡಬೇಕು. ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಒಂದು ಅಂದರೆ ರೂಟ್ ಎಲ್ಲಿಂದ ಬರ್ತಾ ಇದೆ ಅದಕ್ಕೆ ಅನ್ನೋದನ್ನ ನೀವು ವಿದ್ಯಾರ್ಥಿಗಳಿಗೆ ಅಂತ ಮಾನಸಿಕ ಸ್ಥಿತಿ ಉಂಟಾಗ್ತಿರೋದು, ಸೃಷ್ಟಿಯಾಗ್ತಿರೋದು, ಡೆವಲಪ್ ಆಗ್ತಿರೋದು ಎಲ್ಲಿಂದ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ದು ನಾನು. ಇನ್ನು ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗಾಗಿ ತಲಾ 10 ಕೋಟಿ ರು ವೆಚ್ಚದಲ್ಲಿ ಡಿಜಿಟಲ್ ಗ್ರಂಥಾಲಯ ಹಾಗೂ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಮಾತ್ರ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿರೋದು. ಮೈಸೂರವ್ರು ಎಲ್ಲಿಗೆ ಹೋಗ್ಬೇಕು, ಮಂಡ್ಯದವ್ರು ಎಲ್ಲಿಗೆ ಹೋಗ್ಬೇಕು, ಹಾಸನದವ್ರು ಎಲ್ಲಿಗೆ ಹೋಗ್ಬೇಕು, ಉತ್ತರ ಕರ್ನಾಟಕದ ಜಿಲ್ಲೆಗಳವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಧಾರವಾಡದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಜಂಜಿ ಸ್ಟೂಡೆಂಟ್ಸ್ ಎಲ್ಲ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗ್ತಿದೆ ಅಂತೇಳಿ ಹೋರಾಟ ಮಾಡೋದ್ರಿಂದನಾ? ಇನ್ನು ಬೆಂಗಳೂರಲ್ಲಿ ಇಲ್ಲಿ ಜಾಸ್ತಿ ಇಲ್ಲಿಗೆ ಬರ್ತಾರೆ ಅಂತನಾ? ಡಿಜಿಟಲ್ ಗ್ರಂಥಾಲಯ ಯಾವ ರೀತಿ ಮಾಡ್ತೀರಾ ಮಾಡಿ. ಕರ್ನಾಟಕದಲ್ಲಿ NCCಯನ್ನು ಉತ್ತೇಜಿಸುವ ಸಲುವಾಗಿ ಪ್ರಸ್ತುತ ಇರುವ 96,000 NCC ಕೆಡೆಟ್ಗಳ ಕಾರ್ಯಬಲವನ್ನು ಮುಂದಿನ 2 ವರ್ಷಗಳಲ್ಲಿ 10,000ಗಳಷ್ಟು ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. NCC ಹಾಗೆಯೇ NSSಗೆ ಪ್ರತಿ ವರ್ಷ ಎಷ್ಟು ಬಜೆಟನ್ನು ಕೊಡ್ತಿದ್ದಾರೆ, ಅಥವಾ ಬಜೆಟ್ ಇಲ್ಲಿಂದಲೇ ನೇರವಾಗಿ ಹೋಗುತ್ತಾ ಅಥವಾ ಕಾಲೇಜುಗಳಲ್ಲಿ ಅವರೇನೇ ವಿನಿಯೋಗ ಮಾಡ್ಕೊಳ್ಳೋದ NCCಗೆ ಬಜೆಟನ್ನು, NSSಗೆ ಬಜೆಟನ್ನು ಅನ್ನೋದು ನನಗೆ ಕ್ಲಾರಿಫಿಕೇಷನ್ ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ. ಆದರೆ NCC NSS ಕಾರ್ಯಚಟುವಟಿಕೆಗಳಾಗಿರ್ಬೋದು, ಕ್ಯಾಂಪ್ಗಳಾಗಿರ್ಬೋದು ಜಾಸ್ತಿ ಆದರೆ ಒಳ್ಳೆಯದು. ಇನ್ನೂ ಸಹ ಮೊಬೈಲ್ ಬಳಕೆ ಈಗ ಮೊದಲೆಲ್ಲ ಒಂದು ನೈರ್ಮಲ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಕಾಪಾಡ್ಕೊಳ್ಳೋದ್ರ ಬಗ್ಗೆ NSS ಹೋದಾಗ ಕಾಲೇಜು ವಿದ್ಯಾರ್ಥಿಗಳು ಅಲ್ಲಿ ಗಮನ ಸೆಳೆಯುವ ಮೂಲಕ ನೀಟಾಗಿ ಇಟ್ಕೋಬೇಕು ಅನ್ನೋದನ್ನು ಟೀಚ್ ಮಾಡಿ ಬರ್ತಿದ್ರು ಗ್ರಾಮೀಣ ಭಾಗದ ಜನರಿಗೆ. ಇವಾಗ ಮೊಬೈಲ್ ಬಳಕೆಯಿಂದ ಎಷ್ಟು ಅನಾನುಕೂಲಗಳಾಗುತ್ತೆ ಮಕ್ಕಳಿಗೆ ಕೊಡೋದ್ರ ಬಗ್ಗೆ, ಹೊಸ ಒಂದು ವಿಷಯಗಳ ಬಗ್ಗೆಯೂ ಸಹ ಅವರು ಮಾಹಿತಿನ ಎತ್ಕೊಂಡವ್ರಿಗೆ, ಹಾಗೆಯೇ ಕೃಷಿ ಬಗ್ಗೆನೂ ಆಗಿರ್ಬೋದು, ಮೊಬೈಲ್ ಬಳಕೆ ಹೆಚ್ಚಾಗಿರೋದ್ರಿಂದ ಆಗಿರ್ಬೋದು, ಮಕ್ಕಳಿಗೆ ಕೊಡೋದ್ರಿಂದ ಆಗಿರ್ಬೋದು, ಎಲ್ಲದ್ರ ಬಗ್ಗೆಯೂ ಸಹ ಗಮನ ಎತ್ತಿ ಅವ್ರಿಗೆ ತಿಳುವಳಿಕೆ ಮೂಡಿಸೋದ್ರ ಮೂಲಕ NSS NCC ಅವರು ಮೂಡಿಸ್ಬಿಟ್ಟು ಬರಬೇಕಾಗಿದೆ ಆ ಕ್ಯಾಂಪ್ಗಳಲ್ಲಿ. ಇನ್ನು ಬಸವ ಕಲ್ಯಾಣದಲ್ಲಿ ಖಾಸಗಿ ವಚನ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು 25 ಎಕರೆ ಜಮೀನನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು 6ರಿಂದ 12ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗಾಗಿ 25th 26th ಇಯರ್ನಲ್ಲಿ 42 ಶ್ರಮಿಕ ವಸತಿ ಶಾಲೆಗಳನ್ನು ಅನುಮೋದಿಸಲಾಗಿದೆ. ಈಗ ಮುಂದಿನ 26-27ನೇ ಸಾಲಿನಲ್ಲಿ ಹೆಚ್ಚುವರಿಯಾಗಿ 62 ಶ್ರಮಿಕ ವಸತಿ ಶಾಲೆಗಳನ್ನು
ಪ್ರಾರಂಭಿಸಲಿಕ್ಕೆ ಒಂದು ಉದ್ದೇಶನ ಇಟ್ಕೊಳ್ಳಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಎಲ್ಲ 104 ಶಾಲೆಗಳನ್ನು ಬಾಡಿಗೆ ಕಟ್ಟಡಗಳಲ್ಲಿ ಪ್ರಾರಂಭಿಸಲಾಗುವುದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಒಪ್ಕೊಂಡ್ರಿ, ಇಂಥ ಒಳ್ಳೆ ಕಾರ್ಯಗಳಿಗೆ ನೀವು ದುಡ್ಡು ಕೊಡೋಕ್ಕಾಗಲ್ಲ, ಬಾಡಿಗೆಯಲ್ಲಿ ನಿರ್ವಹಿಸ್ತೀರಿ. ಅದೇ ಬಿಟ್ಟಿ ಬಾಡಿಗೆಗಳಿಗಾದರೆ ಎಷ್ಟಾದರೂ ಪರವಾಗಿಲ್ಲ, ಓಟ್ ಬೇಕು ಅಂತೇಳಿ ನೀವು ವಿನಿಯೋಗ ಮಾಡ್ತೀರಿ, ಅದು ಸಹ ನಮ್ಮ ತೆರಿಗೆ ದುಡ್ಡನ್ನೇ. ಇದಿಷ್ಟು ಶೈಕ್ಷಣಿಕ ಬಜೆಟ್ 2026-27ನೇ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ ಇದು ಶೈಕ್ಷಣಿಕ ಬಜೆಟ್ ಆಗಿತ್ತು. ಹಲವಾರು ಎಲ್ಲ ಚೆನ್ನಾಗಿದೆ. ಆದರೆ ಈಗ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದಿರೋ ಅದರಂತೆಯೇ ಬೇಗ ಒಂದು ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣ, ಹಾಗೆಯೇ ಶಾಲಾ ಶಿಕ್ಷಣ, ಹಾಗೆ ಉನ್ನತ ಶಿಕ್ಷಣದಲ್ಲಿ ನೀವೇನೇನು ಘೋಷಣೆ ಮಾಡಿದ್ದೀರೋ ಅದೆಲ್ಲ ಕಾರ್ಯರೂಪಕ್ಕೆ ಬರೋದಕ್ಕೆ ತುಂಬ ಒಂದು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಣೆ ಮಾಡಿದರೆ, ಹಾಗೆಯೇ ಹಣವನ್ನು ಬಿಡುಗಡೆ ಮಾಡಿದರೆ ತುಂಬ ಒಳ್ಳೆಯ ಅನುಕೂಲನೇ ಆಗುತ್ತೆ. ಇದಿಷ್ಟು ಶಿಕ್ಷಣ ಬಜೆಟ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್ ಬಾಯ್.